ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಿಂದ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ರಾಜ್ಯಸಭಾ ಸದಸ್ಯಗೆ ಆಯ್ಕೆ ಕಳಿಸ್ಬೋದು, ವಿಧಾನ ಪರಿಷತ್ತಿಗೆ ಕಳಿಸ್ಬೋದು, ವಿಧಾನಸಭೆಗೆ ಕಳಿಸ್ಬೋದು, ಲೋಕಸಭೆಗೆ ಕಳಿಸಬಹುದು, ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ. ಅವ್ರಿಗೆ ಯಾಕೆ ಕಳಿಸ್ತೀವ್ರು ನಾವು ಜನಪ್ರತಿನಿಧಿಗಳಿಗೆ? ಅಲ್ಲಿ ಹೋಗಿ ನಮ್ಮ ಕೂಗನ್ನು ಅಲ್ಲಿ ಹೋಗಿ ಹೇಳಬೇಕು, ಸ್ಪೀಕರ್ ಸಾಹೇಬರಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳ್ಬೇಕಂತೇಳಿ. ಆದ್ರೆ ಅಲ್ಲಿ ಹೋಗೋಗಿ ಕೂತು ಹರಟಿ ಹೊಡೆದ ಪಗಾರ ಪೆನ್ಷನ್ನ TADA ತೊಗೊಂಬಂದ್ರೆ ನಮ್ಮ ಕೂಗು ಕೇಳೋರು ಯಾರ್ರೀ? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾರು ಕೇಳೋರು? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾರು ಪ್ರತಿಯೊಂದು ಕಿಂಚಿತ್ತು ಅಲ್ಲಿ ಯಾರು ಹೋಗಿ ಅಲ್ಲಿ ತಮ್ಮ ಅಹವಾಲವನ್ನು ಜನತೆ ಹೇಳಿದಂಥ ಕೂಗನ್ನು ಹೋಗಿ ಅಲ್ಲಿ ಮುಡಿಸುವಂಥ ಕರ್ತವ್ಯ ಮಾಡುವುದೇ ವಿಧಾನಸಭಾ, ವಿಧಾನ ಪರಿಷತ್ತು, ರಾಜ್ಯಸಭಾ, ಲೋಕಸಭೆ ಸದಸ್ಯನಿಗೆ ಪರಮ ಕರ್ತವ್ಯ ಐತಿ. ಅದನ್ನು ತಿಳ್ಕೊತಾರೇನ್ರಿ ಯಾರಾದರೂ? ನೋಡಿದ್ರಿ ಎಷ್ಟೊಂದು ಲೋಕಸಭಾದಾಗ ನಮ್ಮ ಕರ್ನಾಟಕ ರಾಜ್ಯದಿಂದ ಯಾರ್ಯಾರಲ್ಲಿ ಹೋಗಿ ಒದರಾಡ್ತಾರ? ಇಲ್ಲರಿ. ಆದ್ರೆ ಇಲ್ಲೊಬ್ಬ ಅಪರೂಪದ ರಾಜಕಾರಣಿ. ಎಷ್ಟು ಖುಷಿ ಆಗಾಕತ್ತೈತಿ ಎಲ್ಲರಿಗೂ. ಇವ್ರನ್ನ ಆರಿಸಿ ಕಳಿಸಿದ್ದು, ನಾಮಿನೇಟ್ ಮಾಡಿದ್ದ ಭಾರತೀಯ ಜನತಾ ಪಕ್ಷದವರು ಇವತ್ತು ಭಾಳ ಖುಷಿ ಪಡಾಕತ್ತಾರ. ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದ ರೈತನ ಮಗ ರಾಜ್ಯಸಭಾ ಸದಸ್ಯ ಪ್ರವೇಶ ಆಗ್ತಾನೆ. ಯಾರೂ ಊಹಿಸಿರಲಿಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಈರಣ್ಣ ಕಡಾಡಿ ರೈತಾಪಿ ಮನೆತನದ ಮಗ ನೇರವಾಗಿ ರಾಜ್ಯಸಭಾಗೆ ಪ್ರವೇಶ ಮಾಡ್ತಾನೆ, ನಾಮಿನೇಟ್ ಆಗಿ ಅಧಿಕಾರ ತಗೋತಾನಂತೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಹಳ್ಳಿ ಹುಡುಗ ದಿಲ್ಯಾಗ ಏನು ಮಾಡ್ತಾನಂತೇಳಿ ಎಲ್ಲರಿಗೂ ಕುತೂಹಲಿತ್ತಲ್ರಿ. ಆದರೆ ಇವತ್ತು ಪ್ರತಿ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಎಂತೆಂಥ ಪ್ರಶ್ನೆಗಳನ್ನು ಕೇಳಿ ಕರ್ನಾಟಕ ರಾಜ್ಯ ಅಲ್ಲ ದಕ್ಷಿಣ ಭಾರತಕ್ಕೆ ಒಂದು ಬೆರಗುಗೊಳಿಸಿದಂಥ ಇದೇ ರೈತನ ಮಗ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿದ ಒಂದು ಸುದ್ದಿ ತೊಗೊಂಬಂದನೆ ಕೂಲಂಕುಷವಾಗಿ ಕೇಳ್ರಿ. ಈರಣ್ಣ ಕಡಾಡಿ ರೈತಾಪಿ ಜನತೆಯಿಂದ ಬಂದವರು, ಕನ್ನಡಿಗ, ಅಪ್ಪಟ ಕನ್ನಡ ಮಾತನಾಡುವವರು. ಆದರೆ ರಾಜ್ಯಸಭೆಯಲ್ಲಿ ಕನ್ನಡ ಮಾತಾಡೋದು ಆ ಮಂತ್ರಿಗಳಿಗೆ ತಿಳಿಯಂಗಿಲ್ಲ ಅಂಥೇಳಿ ಕೆಲವೇ ತಿಂಗಳಲ್ಲಿ ಅಂಕಲ್ಪಿ ತಗೊಂಡು ಹಿಂದಿ ಕಲಿತಂಥ ವ್ಯಕ್ತಿ ನೋಡ್ರಿ. ಶಿಕ್ಷಣ ಅಲ್ಪ ಆಗಿರ್ಬೋದು, ಬುದ್ಧಿ ಭಾಳ ಚಾಣಾಕ್ಷ ಐತ್ರಿ ಈ ರಾಜ್ಯಸಭಾ ಸದಸ್ಯರಿಗೆ. ನೇರವಾಗಿ ಎಷ್ಟೋ ಪ್ರಶ್ನೆಗಳನ್ನು ಕೇಳಿ ಇವತ್ತು ಕರ್ನಾಟಕದಲ್ಲಿ ವಿವಿಧ ಯೋಜನೆಗಳನ್ನು ತರುವಂಥ, ಅಲ್ಲಿ ಪರಿಶ್ರಮ ಪಟ್ಟು ಪ್ರಭಾವ ಒತ್ತಡ ತಂದು ಅಲ್ಲಿಯ ಮಂತ್ರಿಗಳ ಮೇಲೆ ಎಂತೆಂಥ ಯೋಜನೆಗಳು ತರಾಕತ್ತಾರ. ಅವು ಹೆಚ್ಚು ಪ್ರಚಾರ ಬೇಡಂತಾರ್ರಿ. ಇಂಥ ಈ ಈರಣ್ಣ ಕಡಾಡಿ ಇವತ್ತೊಂದು ರಾಜ್ಯಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದಾರ ನೋಡ್ರಿ. ಎಂಥದೈತಿ ಉನ್ನತ ಭಾರತ ಶಿಕ್ಷಣ. ಉನ್ನತ ಭಾರತ ಶಿಕ್ಷಣಕ್ಕೆ ನಮ್ಮ ಯುವಕರು ಇವತ್ತು ಉನ್ನತ ಶಿಕ್ಷಣ ಕಲಿತು ಪಾರಂಗತ ಆಗಬೇಕು. ನಮ್ಮ ಹಳ್ಳಿಯಿಂದ ಹಿಡಿದು ಗ್ರಾಮೀಣ ಮಟ್ಟದಿಂದ ಹಿಡಿದು ಒಳ್ಳೊಳ್ಳೆ ಹುಡುಗರು ಇವತ್ತು ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಾರೆ ಅವರಿಗೆ ಯಾವುದೇ ಸರ್ಕಾರದ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಸರ್ಕಾರ ಏನು ಕ್ರಮ ತೆಗೆದುಕೊಂಡೈತಿ ಅಂತ ಹೇಳಿದಾಗ ಅಲ್ಲಿಯ ಮಂತ್ರಿ ಮಹೋದಯರು, ಶಿಕ್ಷಣ ಮಂತ್ರಿಗಳು ಉತ್ತರ ಕೊಡ್ತಾರೆ ರಾಜ್ಯಸಭಾದಾಗ. ಇದನ್ನು ಪ್ರಥಮವಾಗಿ ಭಾರತ ದೇಶದ ಪ್ರಧಾನಮಂತ್ರಿ ನೀವು ಕೇಳಿದಂಥ ಬಹಳಷ್ಟು ಅದ್ಭುತ ಪ್ರಶ್ನೆಗಳಿಗೆ ನರೇಂದ್ರ ಮೋದಿಯವರ ಕನಸೈತಿ. ಭಾರತದ ಉಜ್ವಲ ಭವಿಷ್ಯಕ್ಕಾಗಿ, ಉನ್ನತ ಶಿಕ್ಷಣಕ್ಕಾಗಿ ಭಾಳ ಪರಿಶ್ರಮ ಪಡಾಕತೈತಿ ಇದೇ ಭಾರತೀಯ ಜನತಾ ಪಕ್ಷ. ಅದರಲ್ಲೂ ಸಹಿತ ನರೇಂದ್ರ ಮೋದಿ ವಿಶೇಷ ಪ್ರಯತ್ನದಿಂದ ಇವತ್ತು ಉನ್ನತ ಶಿಕ್ಷಣಕ್ಕೆ ಬಹಳ ಕಾಯಕಲ್ಪದ ಕಲ್ಪವೃಕ್ಷವಾಗಿ ಪ್ರಧಾನಮಂತ್ರಿಗಳು ಕೆಲಸ ಮಾಡಾಕತ್ತಾರ ಅಂತ ಹೇಳ್ತಾರೆ ಶಿಕ್ಷಣ ಮಂತ್ರಿಗಳು. ಇವತ್ತು ಅಲ್ಲಿ 3680 ಉನ್ನತ ಕ್ಷೇತ್ರಗಳದಾವೆ. ಆ ಉನ್ನತ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ IIT ಕೆಲಸ ಮಾಡ್ತೈತಿ. ಅದಕ್ಕಾಗಿ ಭಾರತಾದ್ಯಂತ 50,000 ಶಿಕ್ಷಣ ಕೇಂದ್ರಗಳಿಗೆ ಈಗ ಹೆಚ್ಚಿನ ಉನ್ನತ ಭಾರತ ಶಿಕ್ಷಣದ ಒಂದು ಪರಿಶ್ರಮದ ಮುಖಾಂತರ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ನಮ್ಮ ಯುವಕರಿಗೆ ಇವತ್ತು ಒಳ್ಳೊಳ್ಳೆಯ ಶಿಕ್ಷಣ ಕಲಿಯುವಂಥ ವ್ಯವಸ್ಥೆ ಮಾಡಿಕೊಡ್ತಾನೆ ಅಂತಾರ ಈರಣ್ಣ ಕಡಾಡಿಯವರ ಪ್ರಶ್ನೆಗೆ. ಈರಣ್ಣ ಕಡಾಡಿಯವರು ಕೇಳಿದಂಥ ಪ್ರಶ್ನೆ ಬಹಳ ಅದ್ಭುತ ಪ್ರಶ್ನೆ. ನಮ್ಮ ಮಕ್ಕಳು ಇವತ್ತು ಶಿಕ್ಷಣ ಕಲಿತರ ಸದೃಢ ಭಾರತ ಆಕೈತಲ್ರಿ, ಶಕ್ತಿಯುತವಾದ ಭಾರತ ಆಕೈತಲ್ರಿ, ಪಿರಂಗಿಗಳು ಹಾರಿಸುವಂಥ, ಗಗನಯಾನ ಹೋಗುವಂಥ ಇಸ್ರೋನಂಥ ವಿಜ್ಞಾನಿಗಳು ನಮ್ಮಲ್ಲಿ ಆಗಲಿ, ಉನ್ನತ ಶಿಕ್ಷಣ ಕಲೀಲಿ ಅಂತೇಳಿ ಒಬ್ಬ ಹಳ್ಳಿಯ ಹುಡುಗ ಸಂಸತ್ ಸದಸ್ಯನಾಗಿ ಇವತ್ತು ಗಮನ ಸೆಳೆಯುವ ಪ್ರಶ್ನೆ ಕೇಳಿ ಜಗತ್ತೇ ಇವತ್ತು ಬೆರಗುಗೊಳಿಸುವಂಥ ಈ ಪ್ರಶ್ನೆಗೆ ಎಷ್ಟೊಂದು ಜನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರಾಗಿ ಅಲ್ಲಿ ರಾಜ್ಯಸಭೆಯಲ್ಲಿ ಸ್ಪೀಕರ್ ಮುಂದೆ ಕೇಳಿದಂಥ ಪ್ರಶ್ನೆ ಹಿಂದಿಯಲ್ಲಿ ಐತಿ. ಅದನ್ನು ನಾ ಕನ್ನಡದಲ್ಲಿ ತರ್ಜುಮೆ ಮಾಡಿ ಹೇಳಾಕತ್ತೀನಿ, ಭಾಷಾಂತರ ಮಾಡಿ. ಅವರು ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದಂಥ ಶಿಕ್ಷಣ ಮಂತ್ರಿಯ ನೇರವಾದ ದೃಶ್ಯ ಕೊಡಾಕತ್ತೀನಿ. ಹಂಗಾದ್ರೆ ಖಡಕ ಜವಾರಿ ಕಾಕನ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಖಡಕ ಸುದ್ದಿಯೊಂಗು ಬರ್ತೀನಿ. ನಮಸ್ಕಾರ. ಕ್ವೆಶ್ಚನ್ ನಂಬರ್ 62 श्री ईराना कडाडी. धन्यवाद महोदय. श्री ईराना कडाडी. धन्यवाद महोदय. ऑनरेबल मिनिस्टर
धन्यवाद महोदय। उन्नत भारत अभियान के माध्यम से सरकार ग्रामीण इलाकों में उच्च शिक्षण संस्थानों की सहायता से उत्कृष्ट कार्य कर रही है। मेरे मंत्री जी से प्रश्न है कि जिस प्रकार ग्रामीण इलाकों की समस्या सुलझाने के लिए उच्च शिक्षण संस्थानों को शामिल किया गया है, क्या सरकार उसी तरह शहरी इलाकों की मूलभूत समस्याओं की निवारण के लिए उन्नत भारत योजना के देश के शहरी इलाकों में भी लागू करेगी? अध्यक्ष महोदय, माननीय सदस्य ने उन्नत भारत अभियान के बारे में प्रश्न पूछ के बहुत सराहनीय काम किया है। उन्नत भारत अभियान माननीय प्रधानमंत्री नरेंद्र मोदी जी की विकसित भारत की ओर जाने के लिए भारत की नई पीढ़ी को विशेष करके उच्च शिक्षण संस्थान में पढ़ने वाले विद्यार्थियों के मन में समाज के प्रति समर्पण भाव बनाना, लोक समस्या के बारे में अवगत कराना, संवेदनशीलता खड़ा करने की एक अनोखा प्रयास है। आज उस कार्यक्रम के माध्यम से देश की 3,480 हायर एजुकेशन इंस्टीट्यूशंस उससे जुड़े हुए हैं। IIT दिल्ली उसकी सेंट्रल कोऑर्डिनेटर है। ये प्रारंभिक अवस्था में गांव की साथ जुड़ाव रखता है, लेकिन इसकी व्यापक दायरे में भारत की लोक समस्या, भारत की जन आकांक्षा और भारत को विकसित करने की जो एम है, उसी में हम काम करते हैं। और सदस्य जी को मैं आश्वस्त करता हूं, ये उन्नत भारत अभियान UBA ये आने वाले दिनों में भारत की सभी इलाका का लोक समस्या के प्रति उच्च शिक्षण संस्थानों के द्वारा संवेदनशीलता से जुड़ेगी। सप्लीमेंट्री ऑनरेबल मेंबर, सेकंड सप्लीमेंट्री। उन्नत भारत को दायरे को बढ़ाने के लिए हुए क्या सरकारी स्कूल जैसी केंद्रीय विद्यालय और जवाहर नवोदय विद्यालय की भी इस योजना के अंतर्गत शामिल करेगी, जिससे वहां शिक्षा ग्रहण कर रहे छात्रों की ग्रामीण इलाकों की समस्या और उसके निवारण करने के लिए कार्य करने हेतु प्रोत्साहित किया जा सके। अध्यक्ष महोदय, अभी तो उन्नत भारत अभियान उच्च शिक्षण संस्थान तक सीमित है, अभी इसको और बड़ा करना है। देश में हमारी 50,000 कॉलेज है, स्कूल हो या कॉलेज हो। राष्ट्रीय शिक्षा नीति आउट ऑफ क्लास एजुकेशन के बारे में जोर देती है, इसीलिए भारत सरकार भी एक भारत श्रेष्ठ भारत, युवा संगम ऐसे कार्यक्रमों का भी आयोजन करती है। आज तो फिलहाल उन्नत भारत अभियान उच्च शिक्षण संस्थान तक सीमित है।